ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೋವಿಡ್ ಇಂದ ಈ ಸರ್ಕಾರ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ತಡೆ ಇತ್ತಲ್ಲ, ನೇಮಕಾತಿ ಪ್ರಕ್ರಿಯೆನೇ ಆಗ್ಲಿಲ್ವಲ್ಲ, ಕಾಲ್ ಫಾರ್ಮ್ ಆಗಿರ್ಲಿಲ್ವಲ್ಲ, ಅದರಿಂದ ಸ್ವಲ್ಪ ಮಟ್ಟಿಗೆ ರಿಲೀಫ್ ಕೊಟ್ಟಿದ್ದಕ್ಕೆ ನಾವು ಉಸಿರಾಡ್ತಾ ಇದೀವಿ. ಇಲ್ಲಾಂದ್ರೆ ನಮ್ ಗತಿ ಏನಾಗ್ತಿತ್ತು ಅಂತ ಗೊತ್ತಿಲ್ಲ ಮೇಡಮ್ ನಮ್ಗೆ ಅಂತ ಅಳ್ತಾ ಇದ್ರು ಅವರು. ಇಲ್ಲ ಖಂಡಿತ ಮೇಡಮ್, ಸರ್ಕಾರ ಈ ವಿದ್ಯಾರ್ಥಿಗಳ ಬಾಳಲ್ಲಿ ಸಾಕಷ್ಟು ಜೀವನವನ್ನ ಹಾಳು ಮಾಡಿಬಿಟ್ಟಿದೆ. ಈಗ ಎಷ್ಟು ಹಾಳು ಮಾಡ್ಬೇಕಲ್ಲ ಅಷ್ಟು ಹಾಳು ಮಾಡ್ಬಿಟ್ಟಿದೆ. ಇನ್ನಾದ್ರೂ ಮುಂದೆ 72,000 ಕನ್ಫರ್ಮ್ ಆಗ್ತದಲ್ಲ, ಅವೆಲ್ಲ ಪಾರದರ್ಶಕವಾಗಿ ನಡೀಲಿ. ಮತ್ತೆ ಈಗ ಟೀಚರ್ಸ್ ನೇಮಕಾತಿ ಏನ್ ಆಗ್ತಿದೆಯಲ್ಲ, ಅಲ್ಲಿ ಒಂದಿಷ್ಟು ಈ ಬರವಣಿಗೆ ಅನ್ನುವಂತ ಕಾನ್ಸೆಪ್ಟ್ ತಂದಿದ್ದಾರೆ. 1 to 5th ಆಗಿರ್ಬೋದು, 6 to 8 ಹೈಸ್ಕೂಲ್ಗೆ, ಆಮೇಲೆ ದೈಹಿಕ ಶಿಕ್ಷಕರಿಗೆ. ಸುಮಾರು ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಒಮ್ಮೆ ಏಕಾಏಕಿ ಸಡನ್ ಆಗಿ ಬರವಣಿಗೆ ಇಡ್ರಿ ಅಂತಂದ್ರೆ ಇದು ಯಾವ ರಾಜ್ಯದಲ್ಲಿ ಇಲ್ಲ. ಇದು ನಮ್ಗೆ ಏನ್ ಪಾತ್ರ ಅವ್ರಿಗೆ ಅನುಕೂಲತೆ ಲಕ್ಷ್ಮೀಕಾಂತ್ ಸರ್, ನನಗನ್ನಿಸ್ತು ನೋಡಿ, ಏನೋ ಸಮೀಕ್ಷೆ ಅನ್ನೋ ಕಾರಣಕ್ಕೆ ಅಲ್ಲಿ ಸಿಬ್ಬಂದಿಗಳು ಬ್ಯುಸಿ ಆದ್ರು ಅನ್ನೋ ಕಾರಣಕ್ಕೆ ಆಗ್ಲೂ ಕೂಡ ಹುದ್ದೆಗಳಿಗೆ ನೀವು ಯಾರು ಕಾಲ್ ಫಾರ್ಮೇ ಮಾಡಲಿಲ್ಲ, ಆಗ್ಲೂ ಕೂಡ ತಡೆ ಇತ್ತು. ಅದಾದ ಬಳಿಕ ಕೋವಿಡ್ ಅನ್ನೋ ಕಾರಣ ಹೇಳ್ಕೊಂಡು ಮತ್ತೆ ಸ್ಟಾಪ್ ಮಾಡಿದ್ರು. ಈಗ ಅಲ್ಲಿಂದ ಅಟ್ಲೀಸ್ಟ್ ಈಗಾದ್ರೂ ಕಾಲ್ ಫಾರ್ಮ್ ಆಯ್ತಪ್ಪ, ಈಗಲಾದ್ರೂ ನಮ್ಗೊಂದು ಹುದ್ದೆ ಸಿಗುತ್ತೆ ಅಂತ ಹೋಗ್ಲಿ ಪಾಪ. ಈ ದೈಹಿಕ ಶಿಕ್ಷಕರನ್ನ ಬಿಡಿ, ಯಾರು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಟ್ಲೀಸ್ಟ್ ನಮಗೊಂದು ಅವಕಾಶ ಸಿಗಬಹುದು ಅಂತ ಎಷ್ಟೋ ಜನ ಉದ್ಯೋಗಾಕಾಂಕ್ಷಿಗಳು ಕಾಯ್ತಾ ಇದ್ರು. ಬಟ್ ಅದು ಕೂಡ ಸಿಗ್ಲಿಲ್ಲ. ಬಿಕಾಸ್ ದುಡ್ಡಿಗೆ ಹುದ್ದೆ ಅನ್ನೋದು ಜಗಜ್ಜಾಹೀರಾಗಿ ಹೋಯ್ತು. ಮತ್ತೆ ನೇಮಕಾತಿಗೆ ತಡೆ ಒಡ್ಡಿದ್ದಾರೆ. ಹಿಂಗೆ ಆಗ್ತಾ ಹೋದ್ರೆ ಪಾಪ ಏಜ್ ಡಿಬಾರ್ ಆಗುತ್ತೆ ಸರ್. ಅವ್ರ ಭವಿಷ್ಯ ಏನು ಅನ್ನೋದು ಆತಂಕ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮ್ಗೆಲ್ಲ ಅಂತ. ಮೇಡಮ್, ನಮ್ಗೆ ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಇನ್ನೂ ಸಾಕಷ್ಟು ಒಳಗಡೆ ಸಾಕಷ್ಟು ಜನ ಈ ಅಕ್ರಮ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ಮೇಲ್ನೋಟಕ್ಕೆ ನಮಗೆ 1-2 ಇಂತ ಪ್ರಕರಣಗಳು ಸಿಕ್ಕಿರಬಹುದು. ಆದ್ರೆ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋದು ಏನು ಅಂತಂದ್ರೆ, ಸೊ ಏನು ನಿಮ್ಮ ಒಂದು ಸರ್ಕಾರದಲ್ಲಿ ಈಗೇನು ನೀವು ಹೇಗೆ ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಶಿಕ್ಷಣ ಸಚಿವರು ರಾಜೀನಾಮೆ ಆಗೋರಿಗೆ ಯಾವ ರೀತಿ ಬಿಡ್ಲಿಲ್ಲಲ್ಲ, ಇಲ್ಲಿ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಸಾಕಷ್ಟು ಭ್ರಷ್ಟಾಚಾರ. ಇದನ್ನ ನೀವು ಮುಕ್ತ ಮಾಡಿ, ಆಮೇಲೆ ಸರಳೀಕರಣ ಮಾಡಿ. ಈಗ ಎಕ್ಸಾಮ್ಸ್ ಗಳು ಸಿಕ್ಕಾಪಟ್ಟಿ ಟಫ್ ಅಂತ ಹೇಳಿ ಮಾಡಿದ್ರೆ, ಸೊ ವಿದ್ಯಾರ್ಥಿಗಳು ಬರೆಯುವುದು, ಆಸ್ಪಿರೆಂಟ್ ಬರೆಯುವುದು ಹೆಂಗೆ, ಸೆಲೆಕ್ಟ್ ಆಗೋದು ಹೇಗೆ? ಆಮೇಲೆ ಇನ್ನೂ ಸಾಕಷ್ಟು ಸಮಸ್ಯೆಗಳಿದಾವೆ ಮೇಡಮ್. ಇದು ಒಂದೇ ಅಲ್ಲ, ಎಲ್ಲವೂ ಏನ್ ಪಾತ್ರ ದುಡ್ಡಿಗಾಗಿ 1 ಕೋಟಿ ಎಲ್ಲ ಹುದ್ದೆಗಳು ಮಾರಾಟಕ್ಕೆ ಇದಾವೆ ಇವತ್ತು. ಮೇಲ್ನೋಟಕ್ಕೆ ನಮಗ್ ಕಂಡು ಬರೋದಿಲ್ಲ, ಒಳಗಡೆ ಏನ್ ಪಾತ್ರ ಆಂತರಿಕವಾಗಿ ಇದಾವೆ. ಅದಕ್ಕೆ ಕರ್ನಾಟಕ ಮತ್ತೆ ಮಾತಾಡಿಸ್ತೀನಿ. ನಾಗರಾಜು ಸರ್ ಏನೋ ಹೇಳ್ತಾ ಇದ್ರು, ಹೇಳಿ ಸರ್. ಮೇಡಮ್ 15,000ದಾಗ ಇವ್ ಮೂರು ಇಟ್ಟಿದ್ದಾರೆ ಮೇಡಮ್. 150ಗೆ GK ಮೇಡಮ್, 150ಗೆ ಮೆಥಡ್ ಪೇಪರ್, ಅದರಲ್ಲಿ ಮತ್ತೆ ಡಿಸ್ಕ್ರಿಪ್ಟಿವ್ 100, 50 MCQ ಇಟ್ಟಿದ್ದಾರೆ ಮೇಡಮ್. 50 ಇಂಗ್ಲಿಷ್ ಕನ್ನಡ ಇಟ್ಟಿದ್ದಾರೆ. ಅದರಲ್ಲಿ ಮತ್ತೆ 35 ತೆಗಿಬೇಕಂತ. ಎದಕ್ಕಂದ್ರೆ ಹಿಂಗಿಟ್ಟಿದ್ದಾರೆ ಅಂದ್ರೆ, ಇವ್ರು 15,000 ಪೋಸ್ಟ್ ಇದೆ ಅಲ್ಲ ಮೇಡಮ್, 15,000 ಪೋಸ್ಟ್ ಅಲ್ಲಿ ಎಲ್ಲ ಕಲ್ತು ಒಂದ್ 5,000 ಪೋಸ್ಟ್ ತುಂಬ್ಕೊಂತಾರ ಅಷ್ಟೇ. ಇನ್ನು ಉಳಿಕೆದ್ದು ಮತ್ತೆ 10,000 ಉಳಿತೈತೆ ಅಲ್ಲ ಮೇಡಮ್. ಮತ್ತೆ ಒಂದ್ 2-3 ತಿಂಗಳಾದ್ಮೇಲೆ ಮತ್ತೆ ತುಂಬ್ತಾರೆ, ನಾವು ಮತ್ತೆ ಕರೆದಿದೀವಿ ಅಂತ. ಇದೇ ಪೋಸ್ಟ್ ಉಳಿಸ್ಕೊಳಕ್ ಮೇಡಮ್ ಇವರು ಈ ಪೋಸ್ಟ್ ಉಳಿಸ್ಕೊಂಡು ಮತ್ತೆ ಕರಿತೀವಿ ಅಂತೇಳಿ ಒಂದ್ 2-3 ತಿಂಗಳಿಗೆ, ಒಂದ್ 5-6 ತಿಂಗಳಿಗೆ ಆ ಪೋಸ್ಟ್ ಮತ್ತೆ ಕರೆಯಕ್ ಅವಾಗ ಒಂದ್ 3-4 ತುಂಬ್ತಾರ, ತಗೊಂತಾರೆ. 15,000 ಫಿಲಪ್ ಮಾಡಬಾರ್ದು ಎಂಬುದೇ ಅವ್ರ ಉದ್ದೇಶ ಅಷ್ಟೇ. ಹೆಂಗಾಗ್ಬಿಟ್ರೆ ಹೆಂಗೆ ಅಂತ ಎಲ್ಲ ಸರ್ಕಾರಗಳಿಗೆ ಯುವಕರಿಗೆ ಹುದ್ದೆ ಕೊಡ್ಬೇಕು ಅನ್ನೋ ಉದ್ದೇಶನೇ ಇಲ್ಲ ಮ್ಯಾಮ್. ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಹುದ್ದೆಗಳು 7 ಲಕ್ಷ ಹುದ್ದೆಗಳಿದೆ ಮ್ಯಾಮ್. ಯಾವಾಗ 1980ರಾಗಿರೋ ಸಮೀಕ್ಷೆ ಪ್ರಕಾರ ಜನಸಂಖ್ಯೆ ಜಾಸ್ತಿ ಆದಾಗೆ ಹುದ್ದೆಗಳು ಜಾಸ್ತಿ ಆಗ್ಬೇಕು. ಆದ್ರೆ ಇರೋ ಹುದ್ದೆಗಳನ್ನೇ ತುಂಬ್ತಾ ಇಲ್ಲ ಮ್ಯಾಮ್. ಹುದ್ದೆಗಳಲ್ಲಿ ಒಂದು ಹುದ್ದೆನೂ ಸೃಷ್ಟಿ ಮಾಡಿಲ್ಲ. ನಾನು ಹೇಳಿದ್ನಲ್ಲ, 49,000 ಶಾಲೆಗಳಿಗೆ ಎಲ್ಲ ಶಾಲೆಗೂ ಶಿಕ್ಷಕರು ಬೇಕು, ದೈಹಿಕ ಶಿಕ್ಷಕರು. ಆ ಮಕ್ಕಳು ದೈಹಿಕ ಶಿಕ್ಷಣದಿಂದ ವಂಚಿತರಾಗಲ್ವಾ? ಸ್ಯಾಂಕ್ಷನ್ ಆಗಿರೋ ಪೋಸ್ಟ್ಗಳು 6,772 ಅಷ್ಟೇ ಮ್ಯಾಮ್. ಅದರಲ್ಲಿ ಜಾಬಲ್ಲಿ ಇರೋರು ಕಡಿಮೆ, ಬೆರಳೆಣಿಕೆ ಅಷ್ಟು. 3,664 ಪೋಸ್ಟ್ ಖಾಲಿ ಇದೆ ಪ್ರಾಥಮಿಕ ಶಾಲೆ. ಪ್ರೌಢಶಾಲೆಯಲ್ಲಿ 1,870 ಹುದ್ದೆಗಳು ಖಾಲಿ ಇದೆ ಪ್ರೌಢಶಾಲೆಯಲ್ಲಿ. ಪ್ರಾಥಮಿಕ ಪ್ರೌಢ ಎರಡು ಸೇರಿ ಬರೀ 600 ಹುದ್ದೆಗಳು ತುಂಬ್ಕೊಂತಿದಾರ ಮ್ಯಾಮ್. ಯಾವ ಪುರುಷಾರ್ಥಕ್ಕೆ ಮ್ಯಾಮ್? ಮ್ಯಾಮ್ ಇಷ್ಟೊಂದು ಹುದ್ದೆಗಳು ಇವೆಲ್ಲ ಸ್ಯಾಂಕ್ಷನ್ ಆಗಿರೋ ಹುದ್ದೆಗಳು. ಮಾತಾಡ್ಬೇಕು ಅಂತಂದ್ರೆ ದೈಹಿಕ ಶಿಕ್ಷಕರಿಗೆ ತುಂಬಾ ಮೋಸ ಆಗಿದೆ ಮೇಡಮ್.
ದೈಹಿಕ ಶಿಕ್ಷಕರಿಗೆ ಯಾವ ರೀತಿ ಮೋಸ ಆಗಿದೆ ಅಂತಂದ್ರೆ, ಈ ಹಿಂದೆ 1ರಿಂದ 8ನೇ ತರಗತಿ ಶಿಕ್ಷಕರಿಗೆ 703 ಪೋಸ್ಟ್ ಇತ್ತು ಮೇಡಮ್. ನಾನು ಮುದ್ದಂ ನೋಡಿದೀನಿ, ಫೈನಾನ್ಷಿಯಲ್ ಅಪ್ರೂವಲ್ ಆಗಿ ಬಂದಿರತಕ್ಕಂಥದ್ದು. ಇವಾಗ ನೋಡ್ರ ಈಗ ಕೇವಲ 44 ಪೋಸ್ಟ್ಗಳು. ಇವತ್ತು ಎಷ್ಟೋ ಹಳ್ಳಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಆಮೇಲೆ ಅಲ್ಲೇ ಈ ಲಕ್ಷ್ಮೀಕಾಂತ್ ಸರ್ ಅದ್ರ ಜೊತೆ ಇನ್ಕ್ಲೂಡ್ ಮಾಡೋದಾದ್ರೆ, ಈಗ ತಾನೇ ಪಾಪ ಲೆಟರ್ ಬರೆದಿ ತೋರಿಸ್ತಾ ಇದ್ರು 29 ವರ್ಷ ಏಜ್ ಕ್ರೈಟೀರಿಯಾ. ಪಾಪ ಅಷ್ಟು ಏಜ್ ಇದ್ದವ್ರು ಮಾತ್ರ ನೀವು ಕೆಪಬಲ್ ಅಂತ ಅಂದ್ರೆ ಉಳಿದವ್ರು ಏನ್ ಮಾಡ್ಬೇಕು ಅಂತ. ಅದ್ 29 ವರ್ಷ ಏನು ಅಂದ್ರೆ 2010ರಲ್ಲಿ ವಯೋಮಿತಿ ಮೀರೋದವ್ರಿಗೆ ಏಜೆಂಟ್ ಮೆರಿಟ್ ಅದೊಂದು ಸಹ ಶಿಕ್ಷಕರು 2,500 ತಗೊಂಡ್ರು. ದೈಹಿಕ ಶಿಕ್ಷಕರನ್ನ 952 ಹುದ್ದೆಗಳನ್ನ ಗೆಜೆಟೆಡ್ ನೋಟಿಫಿಕೇಶನ್ ಆಗಿದೆ, ಅದೆಲ್ಲ ಅದ್ರಲ್ಲಿ ಇದೆ ಮ್ಯಾಮ್. 952 ಹುದ್ದೆ ದೈಹಿಕ ಶಿಕ್ಷಕರನ್ನ ಏಜೆಂಟ್ ಮೆರಿಟ್ ತಗೋಬೇಕು ಅಂದ್ರೆ 29 ವರ್ಷ ತುಂಬಿರ್ಬೇಕು, 49 ವರ್ಷದೊಳಗಡೆ ಇರಬೇಕು, ಅವ್ರಿಗೆ ಮಾತ್ರ ಅಂತ. ಸಹ ಶಿಕ್ಷಕರನ್ನ 2,500 ಸಹ ಶಿಕ್ಷಕರ ನೇಮಕಾತಿ ಆಯ್ತು ಮ್ಯಾಮ್. ದೈಹಿಕ ಶಿಕ್ಷಕರನ್ನ ಬರೀ 82 ಹುದ್ದೆ ತಗೊಂಡು ಶಾಂಕ್ಷನ್ ಆಗಿದ್ದ ಪೋಸ್ಟು 952. ಗೆಜೆಟೆಡ್ ನೋಟಿಫಿಕೇಶನ್ ಆದ್ರೂ ನಮ್ಮನ್ನ ತಗೊಳ್ಳಿಲ್ಲ ಮ್ಯಾಮ್. ಮತ್ತೆ 2 ಸಲ GPS ನೋಟಿಫಿಕೇಶನ್ ಮಾಡ್ಕೊಂತ ಮೇಡಮ್ ಸರ್ಕಾರ. ಅದ್ರಲ್ಲಿ ಅಲ್ಲಿ 10,000 ಮತ್ತು 15,000 2 ಸಲ ಮಾಡ್ಕೊಂಡ್ರು ಕೂಡ ಅಲ್ಲಿ ಫಿಸಿಕಲ್ ಎಜುಕೇಶನ್ ಟೀಚರ್ ಪೋಸ್ಟ್ ಒಂದು ಪೋಸ್ಟ್ ತುಂಬಿಲ್ಲ. ಒಂದೇ ಒಂದು ಪೋಸ್ಟ್ ತುಂಬಿಲ್ಲ. ಈಗ 5 ವರ್ಷದಲ್ಲಿ ಮ್ಯಾಮ್ GPSTR 60,000 ಶಿಕ್ಷಕರು ತುಂಬಿದ್ದಾರೆ, ಒಂದೇ ಒಂದು ದೈಹಿಕ ಶಿಕ್ಷಕರು ತುಂಬಿಲ್ಲ ಮ್ಯಾಮ್. ಯಾವಾಗ್ಲೂ FDಗೆ ಹೋಗಿದೆ, ಅತಿ ಶೀಘ್ರದಲ್ಲಿ ಆಗುತ್ತೆ. ದೈಹಿಕ ಶಿಕ್ಷಕರು ಪರ್ಮಿಷನ್ ಆಗಿಲ್ಲ ಅಂತಾರೆ, ಬೇರೆ ಹುದ್ದೆಗಳಿಗೆ ಪರ್ಮಿಷನ್ ಆಗುತ್ತೆ. ದೈಹಿಕ ಶಿಕ್ಷಕರು ಏನ್ ಮಾಡಿದಾರೆ ಮ್ಯಾಮ್? ಏನ್ ತೊಂದ್ರೆ ಆಗ್ತಾ ಇದೆ? ಯಾಕೆ ತಗೊಳ್ತಾ ಇಲ್ಲ? ಲಕ್ಷ್ಮೀಕಾಂತ್ ಸರ್, ಈಗ ಬೇಡಿಕೆ ಏನು, ಈಗ ಹೋರಾಟ ಆಗ್ತಾ ಇದೆ, ಈಗ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಿ ಈ ಮೂಲಕ? ಎಲ್ಲಿ ತನಕ ಹೋರಾಟ? ಇಲ್ಲ, ನಮ್ಗೆ ನ್ಯಾಯ ಸಿಗೋವರೆಗೆ ನಾವಂತೂ ಹೋರಾಟ ಮಾಡ್ತೀವಿ ಮೇಡಮ್. ಇದು ಈ ರೀತಿ ಒಂದ್ ದಿವಸಕ್ಕೆ ಹೋರಾಟಕ್ಕೆ ನಮ್ಗೆ ಸೀಮಿತ ಆಗಬಾರ್ದು. ದೆಹಲಿ ಮಾದರಿ ಒಳಗೆ ಯಾವ ರೀತಿ ಹೋರಾಟ ಆಯ್ತು ಅದೇ ಮಾದರಿಲಿ ನಾವು ಹೋರಾಟ ಖಂಡಿತ ಏನ್ ಪಾತ್ರ ಮಾಡೇ ಮಾಡ್ತೀವಿ. ನಮಗೆ ಈ 72,000 ಜೊತೆಗೆ ಇನ್ನೂ 1,00,000 ಹುದ್ದೆಗಳು ಫಿಲ್ ಮಾಡ್ಬೇಕು ಅನ್ನುವಂಥದ್ದು ನಮ್ದು ಅಜೆಂಡಾ. ಲಾಸ್ಟ್ ಟೈಮ್ ನಾವು ಒಂದು ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದು ಸಹಿತ 52,000 ಅಂತೇಳಿ ನಿರ್ಧಾರ ಮಾಡಿದ್ರು. ಅದಾದ್ಮೇಲೆ ಮತ್ತೆ 16,000 ಅದಕ್ಕೆ ಆಡ್ ಮಾಡಿದ್ದಾರೆ. ಇದೇ ವರ್ಷದಲ್ಲೇ ಮತ್ತೆ ಇನ್ನೂ 1,00,000 ಹುದ್ದೆಗಳನ್ನ ಫಿಲ್ ಮಾಡ್ಬೇಕು. ಯಾಕಂದ್ರೆ ಸಾಕಷ್ಟು ನಿರುದ್ಯೋಗಿಗಳು ಇವತ್ತು ಇದ್ದಾರೆ. ಹಾಗಾಗಿ ಮತ್ತೆ ಪಾರದರ್ಶಕವಾಗಿ ಎಕ್ಸಾಮ್ಸ್ ಗಳು ನಡಿಬೇಕು. ಮತ್ತೆ ಈ ಗ್ರೂಪ್ A ಮತ್ತು B ಗಳಿಗೆ ಏನು KPSC ಕೊಡ್ತಾ ಇದ್ದಾರೆ, ಅಲ್ಲಿ ಒಂದು ಕಮಿಟಿಯನ್ನ ಮಾಡಿ, ನಿವೃತ್ತ ನ್ಯಾಯಾಧೀಶರ ಒಂದು ಕಮಿಟಿ ಮಾಡಿ, ಅಲ್ಲಿ ಭ್ರಷ್ಟಾಚಾರ ಯಾವುದೇ ಕಾರಣಕ್ಕೂ ಅವಕಾಶ ಸಿಗಲೇಬಾರದು. ಸೊ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದೀವಿ. ಮತ್ತೆ ತಕ್ಷಣ ಈಗ ಶೀಘ್ರಗತಿಯಲ್ಲಿ ಮತ್ತೆ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡೋರಿದ್ದೀವಿ ಮೇಡಮ್. ಆಮೇಲೆ ಈಗ ಎಷ್ಟೋ ಈಗ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಅವ್ರಿಗೆ ಇನ್ನೂ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಮತ್ತೆ ಅವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ದೈಹಿಕ ಶಿಕ್ಷಕರ ಬಗ್ಗೆ ಹೇಳಿದಾಗ, ಹೌದು ಇದು ನೀಡ್ ಇದೆ ನನಗೆ, ನಾ ಮಾಡ್ತೀನಿ ಅಂತಂದ್ರು. ಅದಾದ್ಮೇಲೆ ಅಧಿಕಾರಿಗಳು ಏನ್ ಮಾಡಿದ್ರು, ಫೈನಾನ್ಷಿಯಲ್ ಅಪ್ರೂವಲ್ ಆಗಿ ಬಂದಿರತಕ್ಕಂತ ಪೋಸ್ಟ್ ಗಳನ್ನು ಸಹಿತ ಇಲ್ಲಿ ಮುಖ್ಯಮಂತ್ರಿಗಳಿಂದ ಅಪ್ರೂವಲ್ ಆಗಿ ಹೋಗಿದೆ. ಮತ್ತೆ ಅಧಿಕಾರಿಗಳು ಅದನ್ನು ವಾಪಸ್ ಕಳಿಸಿ ಆ ಪೋಸ್ಟ್ ಗಳ ಸಂಖ್ಯೆಯನ್ನ ಕಡಿಮೆ ಮಾಡಿಬಿಟ್ರು. ಆಮೇಲೆ PSTR ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1ರಿಂದ 5ನೇ ತರಗತಿ ಶಿಕ್ಷಕರು PSTR ಪೋಸ್ಟ್ಗಳು 2 ವರ್ಷ ಬಜೆಟ್ ಅಲ್ಲಿ ಇವ್ರು ಹೇಳಿದ್ದಾರೆ, ನಾವು ಇಷ್ಟು ಹುದ್ದೆಗಳನ್ನ ತುಂಬ್ತೀವಿ, ಇಷ್ಟು ಹುದ್ದೆಗಳನ್ನ ತುಂಬ್ತೀವಿ ಅಂತೇಳಿ. ಈಗ ಏಕಾಏಕಿ 1ರಿಂದ 5ನೇ ತರಗತಿ ಶಿಕ್ಷಕರನ್ನ ಹುದ್ದೆಗಳನ್ನ ಕ್ಯಾನ್ಸಲ್ ಮಾಡ್ಬಿಟ್ರು. ಆಮೇಲೆ ಇವ್ರು ಬೇಕಾದಂಗ್ ನಾವು ಬೇಕಾದಂಗ್ ಮಾಡ್ಕೋತೀವಿ ಅಂತಂದ್ರೆ, ಆಸ್ಪಿರೆಂಟ್ ಗೆ ನೀವು D.Ed B.Ed ಯಾಕೆ ಮಾಡ್ಸಕ್ ಕೊಟ್ರಿ? ಆದ್ಮೇಲೆ ಫಸ್ಟ್ ಪೇಪರ್ ಅನ್ನ ಬರ್ಲಿಕ್ಕೆ ಅವುಗಳನ್ನ ನೋಡ್ರಿ ಈಗ ಅವ್ರು ಹೇಳ್ತಾರೆ, ಶಿಕ್ಷಣ ಇಲಾಖೆ ಹೇಳುತ್ತೆ ನಾವು 1ರಿಂದ 5ನೇ ತರಗತಿ ಪಿಲ್ಲ ಮಾಡೋದಿಲ್ಲ ಅಂತ ಹೇಳಿ. ಹಂಗಾರೆ 1ರಿಂದ 5ನೇ ತರಗತಿ ಎಲ್ಲಿ ಶಿಕ್ಷಕರನ್ನ ಎಲ್ಲಿ ತರ್ತೀರಿ ನೀವು? ಇನ್ನು ಒಂದ ಸಲಕ ಮಗು ಏನ್ ಪಾತ್ರ ಹೈಸ್ಕೂಲ್ ಬರುತ್ತಾ? ಇಲ್ಲ. ಇವತ್ತು ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 1ರಿಂದ 5ನೇ ತರಗತಿ ಶಿಕ್ಷಕರೇ ಇಲ್ಲ. ಆಮೇಲೆ ದೈಹಿಕ ಶಿಕ್ಷಕರಂತೂ ಇಲ್ವೇ ಇಲ್ಲ, ಸಂಗೀತ ಶಿಕ್ಷಕರು ಇಲ್ಲ, ಚಿತ್ರಕಲಾ ಶಿಕ್ಷಕರು ಇಲ್ಲ. ಹಾಗಾಗಿ ಈ ಕಡೆ ಹೆಚ್ಚಿನ ಮಟ್ಟವನ್ನು ಈ ಕಡೆ ಗಮನ ಕೊಡಿ. ನೀವು ನೋಡ್ತಾ ಬನ್ನಿ ಬೇಕಾದ್ರೆ ಪ್ರತಿ ಶಾಲೆಯಲ್ಲೂ ಸಹಿತ ಇವತ್ತು ಸಾಕಷ್ಟು ಮಕ್ಕಳಿದಾವೆ. ಶಿಕ್ಷಣ ಇಲಾಖೆ ಏನ್ ಸಬೂಬ್ ಹೇಳುತ್ತೆ ಅಂತಂದ್ರೆ, ಮಕ್ಕಳ ಸಂಖ್ಯೆ ಇಲ್ಲ ಅಂತ ಹೇಳುತ್ತೆ. ನೀವು ಬಂದು ಖುದ್ದಾಗಿ ನೋಡಿ ಮಕ್ಕಳ ಸಂಖ್ಯೆ ಎಷ್ಟಿದಾವ ಅಂತೇಳಿ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು 100-150 ಮಕ್ಕಳಿದ್ರು ಸಹಿತ ಅಲ್ಲಿ ಗೆಸ್ಟ್ ಟೀಚರ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ನಾಚಿಕೆಯ ಸಂಗತಿ. ಸರ್ಕಾರಿ ಶಾಲೆಯಲ್ಲಿ ಗೆಸ್ಟ್ ಟೀಚರ್ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆಮೇಲೆ ಅವ್ರು ಕೊಡುವಂತ ಸಂಬಳ ಕೇವಲ 12,000. ಲಕ್ಷ್ಮೀಕಾಂತ್ ಸರ್, ವಾಪಸ್ ಬರ್ತೀನಿ. ಭೂಮಿಕಾ ಅವರು, ಮೋನಿಕಾ ಅವರು ಇಬ್ರು ಕೂಡ ಮಾತನಾಡ್ತಾ ಇದ್ರು, ಅವರ ವರ್ಷನ್ಗಳನ್ನ ಮಾತನಾಡ್ತಾ ಇದ್ದಾರೆ. ಎನಿವೆ, ಉದ್ಯೋಗಾಕಾಂಕ್ಷಿಗಳ ಬೇಡಿಕೆ ಏನು,
ಆ ಬೇಡಿಕೆ ಈಡೇರಿಸೋ ತನಕ ಸರ್ ನಾನು ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಹೇಳೋದಿಷ್ಟೇ, ಹೋರಾಟ ಬಿಡಂಗಿಲ್ಲ. ನೀವು ಪ್ರತಿಭಟನೆ ಹೋರಾಟವನ್ನ ನಿಲ್ಲಿಸ್ಬಿಟ್ರೆ ಮತ್ತೆ ಸರಿ ಮಾಡ್ತೀವಿ, ಭರವಸೆ ಹಾಗೆ ಉಳಿಯತ್ತ. ಮತ್ತೆ ಇಂಥ ಕೊಳಕು ಅಧಿಕಾರಿಗಳೇ ತುಂಬಿಕೊಳ್ಳೋದು, ದುಡ್ಡಿನ ಆಸೆ ಇರುವಂತ ಅಧಿಕಾರಿಗಳೇ ಅಲ್ಲಿ ಬರೋದು, ಮತ್ತೆ ನಿಮ್ಗೆ ಇದೇ ರೀತಿ ಅನ್ಯಾಯ ಆಗ್ತಾ ಇರುತ್ತೆ. ಅಲ್ಲಿ ತನಕ ನೀವು ದಯವಿಟ್ಟು ಈ ಬಾರಿ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಿರಲ್ಲ, ಹೋರಾಟಕ್ಕೆ ಜಯ ಸಿಗೋ ತನಕ ಕೂಡ ಬಿಡಂಗಿಲ್ಲ ಅಭ್ಯರ್ಥಿಗಳು ಅಂತ.